Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 109, verse 8. May his days be few, may another take his office. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 109, 8ನೇ ವಚನ. ಅವನ ಜೀವಿತ ದಿವಸಗಳು ಸ್ವಲ್ಪವಾಗಿರಲಿ, ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ. ಈ ವಾಕ್ಯವು ಯೂದನ ಕುರಿತು ಮುಂದಾಗಿಯೇ ಅರಸನಾದ ದಾವೀದನ ಮೂಲಕವಾಗಿ ಹೇಳಲ್ಪಟ್ಟಿದೆ ಪ್ರಿಯರೇ. ಅವನ ಜೀವಿತಗಳು ಸ್ವಲ್ಪವಾಗಿರಲಿ ಎಂಬುದಾಗಿ. ಹೌದು, ಅವನು ಪೂರ್ಣಾಯುಷ್ಯನಾಗಿರಲಿಲ್ಲ, ಅವನಿಗೆ ಸ್ವಾಭಾವಿಕ ಸಾವು ಬರಲಿಲ್ಲ. ತನ್ನ ಜೀವಿತಾವಧಿಯ ಅರ್ಧದಲ್ಲಿಯೇ ಉರುಳು ಹಾಕಿಕೊಂಡು ಸತ್ತನು. ಅವನ ಉದ್ಯೋಗವು ಮತ್ತೊಬ್ಬನಿಗಾಗಲಿ. ಈ ವಾಕ್ಯವನ್ನು ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಯೂದನು ಉರುಳು ಹಾಕಿಕೊಂಡು ಸತ್ತು ಹೋದದ್ರಿಂದ ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರಲ್ಲಿ ಒಬ್ಬನು ಇಲ್ಲವಾದದ್ರಿಂದ 11 ಜನ ಶಿಷ್ಯರು ಪ್ರಾರ್ಥನೆ ಮಾಡಿ ಚೀಟು ಹಾಕಿದಾಗ ಆ ಚೀಟು ಮತ್ತೀಯನಿಗೆ ಬಂತು ಎಂಬುದಾಗಿ. ಹೌದು, ಇಲ್ಲಿ ಯೂದನ ಬದಲಾಗಿ ಯೂದನಿಗಿರುವ ಉದ್ಯೋಗವು ಆ ಮತ್ತೀಯನಿಗೆ ಸಿಕ್ಕಿತು ಎಂಬುದಾಗಿ ನಾವು ನೋಡುತ್ತೇವೆ. ಇದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 3ರಿಂದ 10ನೇ ವಚನಗಳಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿಯನ್ನು ಇಸ್ಕರಿಯೋತ ಯೂದನು ಹಿಡಿದುಕೊಟ್ಟಿದ್ದನು. ಅವನು ಆ ಮಹಾಯಾಜಕರ ಹತ್ತಿರ, ಹಿರಿಯರ ಹತ್ತಿರ ಹೋಗಿ ದುಡ್ಡು ತೆಗೆದುಕೊಂಡು ಯೇಸು ಸ್ವಾಮಿಯನ್ನು ಹಿಡಿದು ಕೊಡುತ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದನು. 30 ರೂಪಾಯಿಗಳನ್ನು ತೆಗೆದುಕೊಂಡು ಅವನು ಯೇಸು ಸ್ವಾಮಿಯನ್ನು ಹಿಡಿದು ಕೊಟ್ಟಿದ್ದನು. ಯೇಸು ಸ್ವಾಮಿಗೆ ಮರಣ ಶಿಕ್ಷೆ ಆಗುತ್ತದೆ. ಆಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅಯ್ಯೋ, ನಾನು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದ್ದೇನೆ ಎಂಬುದಾಗಿ ತಿಳಿದುಕೊಂಡು ಅವನು ದೇವಾಲಯಕ್ಕೆ ಹೋಗುತ್ತಾನೆ. ಅಲ್ಲಿ ಆ ಮಹಾಯಾಜಕರಿಗೆ, ಹಿರಿಯರಿಗೆ ಹೀಗೆ ಹೇಳುತ್ತಾನೆ, ತಪ್ಪಿಲ್ಲದವನನ್ನು ನಾನು ಮರಣಕ್ಕೆ ಒಪ್ಪಿಸಿಕೊಟ್ಟಿದ್ದೇನೆ, ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಅವನು ಜನರ ಮುಂದೆ ಹೇಳ್ತಾನೆ. ಆಗ ಆ ಹಣವನ್ನು ಅವನು ಹಿಂತಿರುಗಿ ಕೊಡಲಿಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಅವರು ಆ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಅವನು ಆ ಹಣವನ್ನು ದೇವಾಲಯದೊಳಗೆ ಬಿಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ ಅವನ ಬಗ್ಗೆ ನಾವು ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಆಗ ಆ ಮಹಾಯಾಜಕರು ಆ ಹಣವನ್ನು ತಾವೂ ಕೂಡ ತೆಗೆದುಕೊಳ್ಳುವುದಿಲ್ಲ, ಕಾಣಿಕೆ ಪೆಟ್ಟಿಯಲ್ಲಿಯೂ ಕೂಡ ಹಾಕುವುದಿಲ್ಲ. ಆದರೆ ಅವರು ಏನು ಮಾಡುತ್ತಾರೆ ಎಂಬುದಾಗಿ ನೋಡುವುದಾದರೆ, ಪರದೇಶಿಗಳನ್ನು ಹೂಣಿಡುವುದಕ್ಕೋಸ್ಕರ ಒಂದು ಹೊಲವನ್ನು ಕೊಂಡುಕೊಂಡರು ಎಂಬುದಾಗಿ ಈ ವಾಕ್ಯವು ಪ್ರವಾದಿಯಾದ ಯೆರೆಮೀಯನ ಮೂಲಕ ಹೇಳಲ್ಪಟ್ಟಿತ್ತು ಪ್ರಿಯರೇ. ಆ ವಾಕ್ಯ ಇಲ್ಲಿ ನೆರವೇರ್ತಾ ಇದೆ. ಇಲ್ಲಿ ಯೂದನ ಮನಸಾಕ್ಷಿ ಅವನಿಗೆ ಚುಚ್ಚುತ್ತಿರುವುದನ್ನು ನಾವು ನೋಡುತ್ತೇವೆ. ಒಬ್ಬ ಮನುಷ್ಯನಲ್ಲಿರುವ ಮನಸಾಕ್ಷಿ ಅವನನ್ನು ಹಂಗಿಸಿ ಅವನನ್ನು ಗದರಿಸುವಂಥದ್ದಾಗಿದೆ ಪ್ರಿಯರೇ. ಆದರೆ ಲೌಕಿಕವಾಗಿ ಜೀವಿಸುವಂಥ ಜನರಿಗೆ ಯಾವ ಮನಸ್ಸಾಕ್ಷಿ ಚುಚ್ಚುವುದಿಲ್ಲ ಪ್ರಿಯರೇ. ಈ ಲೋಕವು ಒಬ್ಬ ಮನುಷ್ಯನಿಗೆ ಕೆಟ್ಟದನ್ನು ಮಾಡಲಿಕ್ಕೆ ಪ್ರೇರೇಪಿಸುತ್ತದೆ. ಅದನ್ನು ನೆರವೇರಿಸಲಿಕ್ಕೆ ಏನೆಲ್ಲ ಸಹಾಯ ಬೇಕೋ ಅದನ್ನೆಲ್ಲ ಮಾಡುತ್ತದೆ. ಆದರೆ ಕೊನೆಗೆ ಅವನು ಆ ಪಾಪದಲ್ಲಿ ಸಂಪೂರ್ಣವಾಗಿ ಮುಳುಗಿದ ಮೇಲೆ ಈ ಲೌಕಿಕ ವಸ್ತು ಯಾವುದೂ ಅವನಿಗೆ ಸಹಾಯ ಮಾಡಲಿಕ್ಕೆ ಬರುವುದಿಲ್ಲ. ಆಗ ಆ ಮನುಷ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಆಗ ಅವನಿಗೆ ಯಾರೂ ಸಹಾಯಕ್ಕೆ ಬರುವುದಿಲ್ಲ. ಈ ಲೌಕಿಕ ಜನರು ಯಾರೂ ಸಹಾಯಕ್ಕೆ ಬರುವುದಿಲ್ಲ. ಆ ಪಾಪದ ಫಲವನ್ನು ನೀನೇ ಅನುಭವಿಸು, ನನಗೇನು, ನೀನೇ ನೋಡಿಕೋ ಎಂಬುದಾಗಿ ಬಿಟ್ಟು ಬಿಡುವಂಥದ್ದಾಗಿದೆ ಪ್ರಿಯರೇ. ಇಲ್ಲಿ ನಾವು ಯೂದನ ಬಗ್ಗೆ ನಾವು ನೋಡುತ್ತೇವೆ. ಅವನ ಅವಸಾನವನ್ನು ಕುರಿತು ನಾವು ನೋಡುತ್ತೇವೆ. ಅವನು ಮಾನಸಾಂತರ ಪಟ್ಟು ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗಿತ್ತು. ಹಾಗೆ ಮಾಡಲಿಲ್ಲ. ಅವನು ಈ ಲೌಕಿಕ ಜನರ ಬಳಿ ಹೋಗಿ ನಾನು ತಪ್ಪು ಮಾಡಿದೆನು ಎಂಬುದಾಗಿ ಒಪ್ಪಿಕೊಂಡನೇ ಹೊರತು ಯೇಸು ಕ್ರಿಸ್ತನ ಬಳಿ ಬಂದು ಅವನು ತನ್ನ ಪಾಪದ ಕುರಿತು ಒಪ್ಪಿಕೊಳ್ಳಲಿಲ್ಲ, ಪಶ್ಚಾತ್ತಾಪ ಪಡಲಿಲ್ಲ. ಆದರೆ ಪೇತ್ರನ ಬಗ್ಗೆ ನಾವು ನೋಡ್ತೇವೆ. ಅವನು ಯೇಸುವನ್ನು ಅವನನ್ನು ಯಾರೋ ಎಂಬುದಾಗಿ ಅಲ್ಲಗಳೆದಾಗ ಕೋಳಿ ಕೂಗಿದ ಮೇಲೆ ಅವನಿಗೆ ಪಶ್ಚಾತ್ತಾಪವಾಗುತ್ತದೆ. ಮಾನಸಾಂತರದ ಹೃದಯದಿಂದ ಯೇಸುವನ್ನು ದೃಷ್ಟಿಸಿ ನೋಡುತ್ತಾನೆ, ಯೇಸುವಿನ ಕಡೆಗೆ ತಿರುಗುತ್ತಾನೆ. ತನ್ನ ಪಾಪವನ್ನ ಬಿಟ್ಟು ಬಿಟ್ಟು ಒಳ್ಳೆ ಅಪೊಸ್ತಲನಾಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಆತನು ಸಾರುತ್ತಾನೆ ಪ್ರಿಯರೇ. ದಾವೀದನಂತೆ ದೇವರೇ, ನಿನ್ನ ದೃಷ್ಟಿಯಲ್ಲಿ ನಾನು ಕೇಡು ಮಾಡಿದ್ದೇನೆ ಎಂಬುದಾಗಿ ಅರಿಕೆ ಮಾಡುವುದಾದರೆ ದೇವರು ಪಶ್ಚಾತ್ತಾಪದ ಹೃದಯದಿಂದ ಬಂದ ಯಾರನ್ನೂ ಕೂಡ ತಳ್ಳಿ ಬಿಡುವುದಿಲ್ಲ. ಯೂದನು ಮಾನಸಾಂತರ ಪಟ್ಟನು, ಆದರೆ ಪಶ್ಚಾತ್ತಾಪ ಪಟ್ಟು ಯೇಸುವಿನ ಬಳಿಗೆ ಬರಬೇಕಾಗಿತ್ತು.
ನಿರ್ದೋಷಿಯ ರಕ್ತವನ್ನು ಸುರಿಸುವುದಕ್ಕೆ ನಾನು ಒಪ್ಪಿಸಿಕೊಟ್ಟೆನು ಎಂಬುದಾಗಿ ಅವನು ಬಾಯಿ ತೆರೆದು ನುಡಿದನು. ಆ 30 ರೂಪಾಯಿಗಳನ್ನು ಅಲ್ಲೇ ಬಿಸಾಟು ಬಿಟ್ಟನು. ಆದರೆ ಆ ಮಾನಸಾಂತರದಲ್ಲಿ ಒಂದು ಮಾತ್ರ ಇರಲಿಲ್ಲ ಪ್ರಿಯರೇ. ಅದ್ಯಾವುದೆಂದರೆ ಅದು ಕ್ರಿಸ್ತ ಯೇಸುವಿನಲ್ಲಿಯೇ ಪಾಪಕ್ಕೆ ಪರಿಹಾರ ಉಂಟು ಎಂಬ ವಿಶ್ವಾಸ ಅವನಲ್ಲಿರಲಿಲ್ಲ. ಆ ನಂಬಿಕೆ ಅವನಲ್ಲಿರಲಿಲ್ಲ. ಕ್ರಿಸ್ತನ ಮೇಲೆ ಅವನು ನಂಬಿಕೆ ಇಟ್ಟಿರಲಿಲ್ಲ. ಇಡೀ ಲೋಕದ ಪಾಪಕ್ಕಾಗಿ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡಿದ್ದಾನೆ. ಯೇಸುವಿನ ರಕ್ತ ಸಕಲ ಪಾಪವನ್ನು ಅಳಿಸಿ ಬಿಡುತ್ತದೆ ಎನ್ನುವುದನ್ನು ಅವನು ಗ್ರಹಿಸಿಕೊಂಡಿರಲಿಲ್ಲ. ಆದುದರಿಂದ ಅವನು ಹೋಗಿ ಉರುಳು ಹಾಕಿಕೊಂಡು ಸತ್ತನು ಎಂಬುದಾಗಿ ನೋಡುತ್ತೇವೆ. ಅಪೊಸ್ತಲರ ಕೃತ್ಯ 1:18 ನಾವು ನೋಡುತ್ತೇವೆ. ತನ್ನ ಅನ್ಯಾಯದ ಕೂಲಿಯಿಂದ ಒಂದು ಹೊಲವನ್ನು ಸಂಪಾದಿಸಿಕೊಂಡನು, ಉರುಳು ಹಾಕಿಕೊಂಡು ಸತ್ತನು, ಬೋರೆಲ್ಲ ಬಿದ್ದು ಸತ್ತನು. ಅವನ ನಡು ಒಡೆದು ಹೋಗಿ ಅವನ ಕರುಳುಗಳೆಲ್ಲ ಹೊರಗೆ ಬಿದ್ದವು. ಈ ರೀತಿ ಅವನಿಗೆ ಮರಣವಾಯಿತು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ ಪ್ರಿಯರೇ. ತನ್ನ ಹೃದಯವನ್ನು ದೇವರಿಗೆ ಒಪ್ಪಿಸದೆ ಈ ಲೋಕಕ್ಕೆ ಒಪ್ಪಿಸುವವರ ಅವಸಾನ ಕಾಲವು ಇದೇ ರೀತಿಯಲ್ಲಿ ಭಯಂಕರವಾಗಿರ್ತದೆ ಪ್ರಿಯರೇ. ಅವನು ತನ್ನ ಆತ್ಮವನ್ನು ದೇಹವನ್ನು ಕೆಡಿಸಿಕೊಂಡು ನಾಶವಾಗಿ ನಿತ್ಯ ನರಕಕ್ಕೆ ಸೇರುವಾತನಾಗಿದ್ದಾನೆ. ಇಂದೇ ನಾವು ಈ ಯೂದನ ಬಗ್ಗೆ ತಿಳಿದುಕೊಂಡವರಾಗಿ ನಿಜವಾದ ಪಶ್ಚಾತ್ತಾಪದ ಹೃದಯದಿಂದ ನಮ್ಮ ಪಾಪಕ್ಕೆ ಯೇಸುವಿನಲ್ಲಿ ಮಾತ್ರ ಕ್ಷಮಾಪಣೆ ಇದೆ, ಯೇಸುವಿನ ರಕ್ತವೇ ನಮ್ಮನ್ನು ಸಕಲ ಪಾಪದಿಂದ ಬಿಡುಗಡೆ ಕೊಡುತ್ತದೆ ಎಂಬುದಾಗಿ ತಿಳಿದುಕೊಂಡು ಪಶ್ಚಾತ್ತಾಪದ ಹೃದಯದಿಂದ ಯೇಸುವಿನ ಬಳಿಗೆ ಬರೋಣ. ಯೇಸು ಸ್ವಾಮಿ ನಮ್ಮ ಪಾಪಗಳನ್ನೆಲ್ಲ ಅಳಿಸಿ ಬಿಡುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪು ಮಾಡುತ್ತೇನೆ ಎಂಬುದಾಗಿ ಹೇಳಿದ ದೇವರ ಬಳಿ ಬರೋಣ. ಆತನು ಖಂಡಿತವಾಗಿಯೂ ನಮ್ಮನ್ನು ಕ್ಷಮಿಸಿ ತನ್ನ ಮಕ್ಕಳನ್ನಾಗಿ ತನ್ನ ಹಟ್ಟಿಯಲ್ಲಿ ಸೇರಿಸಿಕೊಳ್ಳುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ಪ್ರಿಯ ಕರ್ತನೆ, ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ನಮ್ಮನ್ನು ಸಂತೈಸುವಾತನಾಗಿದ್ದಿ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಯಾರೇ ಆಗಲಿ ನಿನಗೆ ಭಯಪಟ್ಟು ನಿನ್ನ ಮೊರೆ ಹೊಕ್ಕುವಂಥವರಿಗೆ ನೀನು ಆಶೀರ್ವದಿಸುವಾತನಾಗಿದ್ದೀಯಪ್ಪ. ನಿನ್ನಲ್ಲಿ ಮಾತ್ರ ನಮ್ಮ ಪಾಪಗಳಿಗೆ ಕ್ಷಮೆ ಇದೆ ಕರ್ತನೆ. ಇದನ್ನು ನಾವು ಸಂಪೂರ್ಣವಾಗಿ ನಂಬುತ್ತೇವೆ ಕರ್ತನೆ. ನಮ್ಮನ್ನು ಆಶೀರ್ವಾದ ಮಾಡು ಸ್ವಾಮಿ. ಅಪನಂಬಿಕೆಯಿಂದ ನಾವು ಕೆಟ್ಟು ಹೋಗದಂತೆ ನಿನ್ನ ಮಾರ್ಗದಲ್ಲಿ ನಡೆಯಲಿಕ್ಕೆ, ನಿಮ್ಮಲ್ಲಿಯೇ ಅಚಲವಾದ ನಂಬಿಕೆಯನ್ನು ಇಡಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರಿಗೆ ನೀವು ಸಹಾಯ ಮಾಡ್ರಿ ಕರ್ತನೆ. ದೇವರೇ, ನೀವೊಬ್ಬರೇ ನಮಗೆ ಆಶ್ರಯ ಗಿರಿಯೂ ಬಂಡೆಯೂ ಆಗಿದ್ದೀರಿ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ನಿಮ್ಮ ದಿವ್ಯವಾದ ರಕ್ತದಿಂದ ನಮ್ಮ ಪಾಪವನ್ನು ಅಳಿಸಿ ಬಿಡುವಾತನು, ನಮ್ಮನ್ನು ಶುದ್ಧಿಗೊಳಿಸುವಾತನು ನೀವಾಗಿದ್ದೀರಿ ಸ್ವಾಮಿ. ನಿಮಗೆ ಸ್ತೋತ್ರಪ್ಪ. ಸಕಲ ವಿಧವಾದ ಕೇಡಿನಿಂದ ನಮ್ಮನ್ನು ತಪ್ಪಿಸಿ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಸೇರಿಸಿಕೊ ಎಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇನೆ ತಂದೆಯೇ. ಆಮೆನ್.